ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಅಜ್ಯೋತವರ ಬೇರೆ. ದಿನದ ಕೆಲಸ ಏನಾಗ್ಯದಪ್ಪ ಅಂದರೆ, ಇವತ್ತು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಒಂದಾದ್ರ ಅಥವಾ ಬೇರೆ ಆದ್ರ, BJPಗೆ ಹೋದ್ರ ಇಲ್ಲೇ ಹೋದ್ರ, ಇದು ಚರ್ಚೆ ಮುಖ್ಯ ಭಾಗ ಆಗ್ತದೆ ಮೀಡಿಯಾದಲ್ಲಿ. ಹೊರಗೆ ಜನಕ್ಕಂತ ಏನು ಬೇಕಾಗಿಲ್ಲ ಇದ್ರದ್ದು. ಯಾಕಂತಂದ್ರೆ ಜನ ಯಾರಾದರೂ ಇರಪ್ಪ ನಮಗೇನು ಮಾಡೋದು, ಯಾರು ಬಂದರೂ ನಮಗೇನು ರಾಗಿ ಬೀಸೋದೇನು ತಪ್ಪುವುದಿಲ್ಲ ಅನ್ನೋಂಗಿದ್ದಾರೆ. ಈಗ ಈಗ ಹೆಂಗೆ ಪ್ರಸಂಗ ಬಂದದಪ್ಪ ಅಂತಂದ್ರೆ, ಈಗಾಗಲೇ ನಮ್ಮ DK ಅವರು ಹೇಗೆ ಕೊಟ್ಟಿದ್ದರು, ಹೈಕಮಾಂಡ್ ಇಬ್ಬರು ಕರೆಸಿ ಮಾತಾಡಿ ಬಗೆಹರಿಸ್ತದ ಅಂತೇಳಿ. ಅದಕ್ಕೆ ಪೂರ್ವದಾಗಿಲ್ಲ, ಹೈಕಮಾಂಡ್ಗೆ ಆಸಕ್ತಿ ಇಲ್ಲ, ನಾನು ಮುಖ್ಯಮಂತ್ರಿ ಮುಂದಿನ 5 ವರ್ಷ, ಅದು ಹೈಕಮಾಂಡ್ ಹೇಳೋವರೆಗೆ ಅಂತ ಅವರೊಂದು ಹೇಳಿದರು. ಅಂದರೆ ಇಲ್ಲೇ ಇಬ್ಬರು ಕೂಡ ಹೈಕಮಾಂಡ್ ಫೈನಲ್ ಅಪ್ಪ ಅನ್ನುವಂಗೆ ಹೇಳಿದರು. ಇಬ್ಬರು ಅದನ್ನು ಕೇಳ್ತಾನೆ ಇವ್ರು ಹೇಳ್ತಾನೆ ಬಂದಿದ್ದಾರೆ. ಅದ್ರ ಜೊತೆಗೆ ನಾವಿಬ್ಬರು ಸಹೋದರಂಗೆ ಇದೀವಲ್ರಿಪ್ಪ ಅಂತ ಹೇಳ್ತಾ ಇದ್ದಾರೆ. ಈಗ ಇವೆಲ್ಲ ಯಾಕಂತ, ನನಗೆ ಪಕ್ಷದ ಯಾವುದೇ ನಾಯಕರ ಜೊತೆ ಭಿನ್ನಾಭಿಪ್ರಾಯಗಳಿಲ್ಲ. ಇದು ಶಿವಕುಮಾರ್ ಅವರು ಹೇಳ್ತಾ ಇರೋದು. ನನಗೆ ಪಕ್ಷದ ಯಾವುದೇ ನಾಯಕರ ಜೊತೆ ಭಿನ್ನಾಭಿಪ್ರಾಯ ಇಲ್ಲ. ನಾನು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಟ್ಟಿಗೆ ಸಹೋದರಂತೆ ಕೆಲಸ ಮಾಡುತ್ತಿಲ್ಲವೇ, ಕೆಲಸ ಮಾಡಾಕತ್ತೀವಲ್ಲ ನಾವು ಕೂಡೇ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಪೂರ್ವ ಹೇಳಿದ್ದು ನೋಡಿದ್ರಿ, ಅದಕ್ಕೆ ಹಿಂದೆ ಹೇಳಿದ್ದು ನೋಡಿದ್ರಿ, ಅಲ್ಲಲ್ಲೇ ದೇವಾಲಯಕ್ಕೆ ಹೋಗಿ ದೇವ್ರಿಗೆ ಏನೋ ಕೇಳೋದು ನೋಡಿದ್ರಿ. ದಿನನಿತ್ಯ ನ್ಯೂಸ್ಗಳು ನಾವು ನೋಡ್ತಾನೆ ಇರ್ತೀವಿ, ಅದನ್ನು ಕೇಳ್ತಾನೆ ಇರ್ತೀವಿ. ಆದರೂ ಇಬ್ಬರು ಒಳ್ಳೆಯವರಪ್ಪ, ನಾವು ನಮ್ಗೆ ಆಸೆ ಇಲ್ಲ ಅನ್ನೋ ಹೇಳ್ತಿರ್ತಾರೆ. ಆದರೆ ಇವರು ಇಬ್ಬರದ್ದು ಏನಪ್ಪ ಕಳ್ಳ ಮನಸ್ಸು ಸುಳ್ಳು ಅಂದಾಗೆಲ್ಲ ಅಲ್ಲೇ ಇರ್ತದೆ. ಅದೇನೋ ಇರಲಿ, ಇದಕ್ಕೆ ಇವತ್ತು ಹೈಕಮಾಂಡ ಒಂದು